ಎಸ್ಪೆಷಲಿ ಈ ಬೀದರಲ್ಲಿ ಈ ದೀನ್ ದಯಾಳ್ ನಗರಕ್ಕೆ ಒಂದು ಅಂಟಿಕೊಂಡಿದ್ದೇನೆಂದ್ರೆ ಡ್ರಗ್ಸ್. ಎಸ್ಪೆಷಲಿ ಕೊರೆಕ್ಸ್ ಏನ್ ಸಿಗ್ತದೆ ಅಂತ ಹೇಳಿದ್ರೆ ಬೀದರಲ್ಲಿ ಎಲ್ಲಿ ಕೇಳಿದ್ರು ಹೇಳ್ತಾರೆ ಮಂಡ್ಯಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ಸೊ ಅದು ನೀವು ಅಳಿಸಾಕ್ಬೇಕದು. ಸೊ ಯಾಕಂದ್ರೆ ಇವಾಗ ತುಂಬಾ ಕಾನೂನು ತುಂಬಾ ಟೈಟ್ ಇದೆ. ಕಾನೂನಲ್ಲಿ ನಾವು ನೀವು ಅದು ಇಲ್ಲಿಗಲ್ ಅಲ್ಲಿ ಸೇಲ್ ಮಾಡಿದ್ರೆ ನಾವು ಕೇಸ್ ಮಾಡ್ತೀವಿ, ಹಿಡಿತೀವಿ, ಅರೆಸ್ಟ್ ಮಾಡ್ತೀವಿ, ಜೈಲಿಗೆ ಹಾಕ್ತೀವಿ, ಸೆಕೆಂಡರಿ. ಸೊ ನಮ್ಮ ಉದ್ದೇಶ ಏನಂದ್ರೆ ಸೊ ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ತಮಗೆ ಅರಿವು ಮೂಡಿಸಬೇಕು. ಅದು ತಾವು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ತಮ್ಮ ಏರಿಯಾದಾಗ ಹಮ್ಮಿಕೊಂಡಲ್ಲ. ಸೊ ಕಾರ್ಯಕ್ರಮದ ತಮ್ಮ ನೀವು ಇದು ಅನುಕೂಲ ಪಡ್ಕೋಬೇಕು. ಸೊ ಇದರಿಂದ ನಿಮ್ಗೆ ಅಷ್ಟೇ ಸಮಸ್ಯೆ ಅಲ್ಲ, ತಮ್ಮ ಮಕ್ಕಳಿಗೂ ಇದು ಒಂದು ದೊಡ್ಡ ಮಾರಕವಾಗ್ತದೆ. ಸೊ ಇವತ್ತು ನೀವು ಆಲ್ರೆಡಿ ಇವಾಗ ಕೆಲವು ಜನಗಳು 40-50 ವಯಸ್ಸು ಇರ್ತೀರಿ, ತಮ್ಮ ಮನ್ಯಾಗ 5-6 ಮಕ್ಕಳಿದ್ದಾರೆ. ಸೊ ತಮ್ಮ ನೀವು ಮಾಡ್ತಿರೋದು ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀಳ್ತಿರೋದು. ನಿಮ್ಮ ಮಕ್ಕಳ ಮೇಲೆ ಎಜುಕೇಶನ್ ಪರಿಣಾಮ ಬೀಳ್ತದೆ. ಮತ್ತು ಅವ್ರ ಎಜುಕೇಶನ್ ಇರಲ್ಲ, ಅವರು ಕೂಲಿ ಕೆಲಸ, ಅವರು ಎಲ್ಲೇ ದುಡಿಬೇಕು. ಸೊ ಅದರಿಂದ ಸೊ ಅಂತ ಕೆಟ್ಟ ಈ ಎಸ್ಪೆಷಲಿ ಡ್ರಗ್ಸು, ಈ ಕೊರೆಕ್ಸು, ಗಾಂಜಾ ಏನ್ ಸಿಗ್ತದಲ್ಲ ಅಂತದನ್ನೆಲ್ಲ ಬಿಟ್ಟು ಕೆಲಸ ಮಾಡಿ ಮಕ್ಕಳಿಗೆ ಚೆನ್ನಾಗಿ ಎಜುಕೇಶನ್ ಕೊಟ್ಟು ಒಂದು ಒಳ್ಳೆ ಬುದ್ಧಿ ಕೊಟ್ರೆ ನಿಮ್ಗೂ ಚೆನ್ನಾಗಿರ್ತದೆ, ಮಕ್ಕಳು ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ತದೆ ಅಂತ ಹೇಳಿದ್ರೆ ನನ್ನ ಭವಿಷ್ಯ ಜೈ ಹಿಂದ್. ಮಾರಾಟ ಮಾಡ್ತಾ ಇದ್ರೆ ಮಕ್ಕಳು ಕೂಡ ಒಂದು ದಿನ ಎಕ್ಸ್ಪೆರಿಮೆಂಟ್ ಟೆಸ್ಟ್ ಮಾಡಕ್ ಹೋಗ್ತಾರೆ. ನಾನು ಒಂದ್ಸತಿ ನೋಡ್ತಾನೆ ನಮ್ಮ ಅಪ್ಪ ಮಾಡ್ತಾರೆ. ನಿಮಗೋಸ್ಕರ ಅಲ್ಲ, ನಿಮ್ಮ ಮಕ್ಕಳಿಗೋಸ್ಕರ ಆದ್ರೂ ಈ ಡ್ರಗ್ಸ್ ಮಾರಾಟ ಮಾಡೋದು ನಿಲ್ಲಿಸ್ಬೇಕು. ನಮ್ಮ ಜೊತೆದವರು ಹೇಳ್ದಂಗೆ ಆ ಡ್ರಗ್ಸ್ ದಾರು ಮಾರಾಟ ಮಾಡಿದವನು ಯಾರು ಉದ್ದಾರ ಆಗಿಲ್ಲ. ಅವನ ಹೆಂಡು ನೋಡಿದ್ರೆ ಬಹಳ ವಿರಾಳವಾಗಿದೆ. ಹಾಗೆ ಇದು ಈಗ ನಮ್ಮಲ್ಲಿ ಸೀಸ್ ಆಗಿರೋದು ನಮ್ಮ ದೇಶನೇ ಕೂಡ ನಮ್ಮ ಮುಂಚೆ ಎಲ್ಲ ವಿರೋಧಿ ದೇಶಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಈಗ ಅದೇನು ಬೇಕಾಗಿಲ್ಲ, ಬಾಂಬ್ ಮಿಸೈಲ್ ಬೇಕಾಗಿಲ್ಲ. ನಮ್ಮ ದೇಶಕ್ಕೆ ಎಲ್ಲ ಹೊರಗಡೆಯಿಂದಲೇ ಡ್ರಗ್ಸ್ ಬರ್ತದೆ. ದೊಡ್ಡ ಮೊನ್ನೆ ಗುಜರಾತ್ ಅಲ್ಲಿ 3000 kg ಹೆರಾಯಿನ್ ಎಲ್ಲ ಸೀಸ್ ಮಾಡೋದು ನೋಡಿದ್ರೆ ನಮ್ಮ ದೇಶನೇ ಹಾಳಾಗ್ತಾ ಇದೆ. ಈಗ ಎನಿಮಿ ದೇಶಗಳು ನಮ್ಮನ್ನ ಹಾಳು ಮಾಡ್ಲಿಕ್ಕೆ ಏನೂ ಬೇಕಾಗಿಲ್ಲ, ಡ್ರಗ್ಸ್ ಅದೇ ಹಾಗೆ ನಡೀತಾ ಇದೆ. ಆದ್ದರಿಂದಾಗಿ ನಮ್ಮ ದೇಶದ ಇದಕ್ಕೋಸ್ಕರಾದ್ರೂ ನಾವು ಈ ಡ್ರಗ್ ಮುಕ್ತರಾಗಬೇಕು, ಈ ಆಗ್ಬೇಕು. ನಾವು ನಮ್ಮ ದೇಶವನ್ನ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವು ಈ ವ್ಯಸನದಿಂದ ಮುಕ್ತರಾಗಬೇಕು, ವ್ಯಸನಕ್ಕೆ ಹೋಗಬಾರ್ದು. ನಾವು ನಮ್ಮ ದೇಶನ ಇನ್ನಷ್ಟು ಅಭಿವೃದ್ಧಿ ಮಾಡೋಣ ಅಂತ ಶಪಥ ಮಾಡೋಣ. ಥ್ಯಾಂಕ್ ಯು. भी नहीं करना, बेचना भी नहीं, कानून से मुक्त है। क्योंकि बहुत लोग, आपको भी मालूम है, जितना सिगरेट शराब तो सजा भी हो सकती है और फाइन भी हो सकती है। वो सब छोड़ के भी जो नेचुरल है, नैतिक है, आपके मन आत्मा बल से जो छोड़ते हैं वो बहुत बड़ी बात है। इसीलिए तो आप आज प्रमाण करो कि हम छोटे छोटे बच्चे सामने शराब भी नहीं करते, बीड़ी भी सिगरेट भी नहीं लेना बच्चों के साथ से, क्योंकि वही आगे उनका नुकसान हो सकता है। आपका तो लाइफ गुजर जाता है गया, फ्यूचर में बच्चों को देखो। इसीलिए तो शराब पीना भी है, ड्रग्स करना भी है, गोली खुराक जो भी है वो अवॉइड करो। जो भी है स्वस्थ रहो, अच्छा खाओ, रहने के लिए ये आज कानून प्रोग्राम बन चुका है। तो करो, कानून आपके साथ में रहता है और अच्छा लोगों को मदद करने के लिए ये पूरे सरकारी ऑफिसर आईएसओ है, पुलिस डिपार्टमेंट, एक्साइज, प्रोसिक्यूशन, वकील संघ के कुछ जज साहब भी अभी थोड़ी देर में आपके पास आने वाले हैं। इसका मतलब है दीन दयाल नगर के लोगों जितने भी है 4-5 लोगों की तरफ से सभी का बदनामी नहीं होना है और वो करने का कुकृत्य का गलत कामों का असर नेक्स्ट बच्चों तक नहीं पहुंचना है। अभी ये जनरेशन है वहां तक ही रुक जाना। नेक्स्ट ये छोटे मासूम और प्यारे बच्चे समाज में अच्छा पढ़ाई करके समाज में अच्छा उन्नत स्थान पे पहुंचने के लिए एक मोटिवेशन की तरफ से आज का कार्यक्रम हम आयोजन किया हुआ है। करने के लिए परमेश्वर जी धन्यवाद सबको। धन्यवाद सर। श्री समूह अध्यक्ष बहुत अच्छा सीख आपको दिया, मैं समझता हूँ। आपके बच्चों की नशीली चीजों के लिए नहीं, भलाई के लिए वो ऐसी ಅಭಿಪ್ರಾಯ ವ್ಯಕ್ತ. ಧನ್ಯವಾದ ಸರ್. ಇಂದಿನ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂತಹ ಶ್ರೀ ಸಂಬಂಧಿಸಿದ ಕರ್ನಾಟಕ ರಾಜ್ಯ
ಅಬಕಾರಿ ಇಲಾಖೆ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂಥ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದಂಥ ಮತ್ತು ಅಬಕಾರಿ ಇಲಾಖೆಯ ಉಪ ಆಯುಕ್ತರಾದಂಥ ಅಬಕಾರಿ ಇಲಾಖೆಯ ವಿವಿಧ ವರ್ಗದ ಅಧಿಕಾರಿಗಳು